ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಶಾಂಭವಿ. ನಾನಿವತ್ತು ಬೋಟಿ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮರಿ ಬೋಟಿ ಪೂರ್ತಿ ತೊಗೊಬಂದು ಸಿಂಪಲ್ ಮೆಥಡು ಬಟ್ ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಒಂದು ಬೋಟಿನ ತೊಗೊಬಂದಿದ್ದೀನಿ. ಅದನ್ನು ಸುಣ್ಣ ಮತ್ತು ಬಿಸಿನೀರು ತಣ್ಣೀರು ಹಾಕಿ ಒಂದು 8-10 ಸಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅದ್ರದ್ದು ಸ್ಮೆಲ್ ಇರುತ್ತೆ. ಇಲ್ಲಿ ಕುಕ್ಕರ್ಗೆ ನಾನು ಸ್ವಲ್ಪ ನೀರು, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ 2 ವಿಷಲ್ ಕೂಗ್ಲಿಕ್ಕೆ ಇಡ್ತಾ ಇದ್ದೀನಿ. ಮತ್ತು ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಸೊಪ್ಪು, ಶುಂಠಿ, ಮೆಣಸು, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ತೆಂಗಿನಕಾಯಿ, ಟೊಮೊಟೊ, ಸ್ವಲ್ಪ ಕಡಲೆ, ಗಸಗಸೆ ಇದಿಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಖಾರಕ್ಕೆ ತಕ್ಕನಾಗಿ ಸಾಂಬಾರು ಪುಡಿ ನಾನು 1.5 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಕ್ವಾಂಟಿಟಿ ಹೇಗೆ ಮಾಡ್ತೀವಿ, ಖಾರ ಹೇಗೆ ಬೇಕೋ ಅದ್ರ ಮೇಲೆ ನೀವು ಚೇಂಜ್ ಮಾಡ್ಕೋಬೋದು. ನಾನು ಅದಾದಮೇಲೆ ರುಬ್ಬಿಟ್ಕೊಂಡ್ಮೇಲೆ ಇಲ್ಲಿ 2 ವಿಷಲ್ ಕೂಗಿಸಿದ್ದೆ. ಅದರದ್ದು ವಿಷಲ್ ಹೋಗಿದೆ. ಈಗ ಅದರ ನೀರನ್ನ ಸೋಸ್ಕೊಳ್ತೀನಿ. ಈ ನೀರನ್ನ ಬಳಸೋಕೆ ಹೋಗಬಾರ್ದು, ಯಾಕಂದರೆ ಏನಾರು ಅಲ್ಪ ಸ್ವಲ್ಪ ಗಲೀಜಿದ್ರೆ ಅಥವಾ ಸ್ಮೆಲ್ಲು ಅದೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ 2 ವಿಷಲ್ನ ಕೂಗಿಸ್ಕೊಂಡು ಅದರ ನೀರನ್ನ ನಾನು ಚೆಲ್ತಾ ಇದ್ದೀನಿ. ಈಗ ಅದೇ ಕುಕ್ಕರ್ಗೆ ನಾನು 1 ಸ್ಪೂನ್ ಎಣ್ಣೆ, 1 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಏನು ಸೋರ್ಲಿಟ್ಟಿದ್ದೆ ಬೋಟಿನ ಅದನ್ನು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಅದು 5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕನ್ಸಿಸ್ಟೆನ್ಸಿ ನಮಗೆ ಹೇಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಬೇಕು ಅಂದರೆ ಇದಕ್ಕೆ ಕಡಲೆಕಾಳು, ಬಟಾಣಿ ಅಥವಾ ಆಲೂಗೆಡ್ಡೆ, ಬಾಳೆಕಾಯಿ ರುಚಿಗೆ ತಕ್ಕನಾಗಿ ಇಷ್ಟ ಆಗುವಂಥದ್ದನ್ನ ಸೇರಿಸ್ಕೋಬೋದು. ಆಗ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಬಟ್ ನಾನು ಖಾಲಿ ಬೋಟಿ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಿದ್ರೆ ಇನ್ನೂ ಬೇರೆ ಥರ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕಿ ಮತ್ತೆ ನಾನು 4 ವಿಷಲ್ನ ಕೂಗಿಸ್ಕೊಂಡೆ. 4 ವಿಷಲ್ ಹೋದ್ಮೇಲೆ ತುಂಬ ರುಚಿಯಾಗಿ ಸಿಂಪಲ್ ಮೆಥಡಲ್ಲಿ ಕಡಿಮೆ ಪದಾರ್ಥಗಳು ಅಂತಲೇ ಹೇಳ್ಬೋದು, ತುಂಬ ಜಾಸ್ತಿ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ, ಚಪಾತಿ, ಮುದ್ದೆ, ಈವನ್ ಇವಾಗ ಪುರಿಗೂ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.